ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಫೆಬ್ರವರಿ ತಿಂಗಳ ಮೊದಲನೇ ಎಕ್ಸ್ಪೈರಿ. ಏನು ಮಾತಾಡೋದಿತ್ತು ಅನ್ನೋದನ್ನು ಸುಮಾರು ಬೆಳಗ್ಗೆ ಮಾತಾಡ್ಬಿಟ್ಟಿದ್ದೀನಿ ನಾನು ಇವತ್ತು, ಹಾಗಾಗಿ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರಾದರೂ ಈ ವಿಡಿಯೋ ನೋಡೋಕ್ಕೆ ಮುಂಚೆ ಇವತ್ತಿನ ಬೆಳಗ್ಗೆ ವಿಡಿಯೋ ನೆನ್ನೆ ಮಾಡೋಕ್ಕಾಗಿರಲಿಲ್ಲ, ಇವತ್ತು ಬೆಳಗ್ಗೆ ಆದಷ್ಟು ಬೇಗನೆ ರಿಲೀಸ್ ಮಾಡಿದೆ. 7:45 ಅಷ್ಟೊತ್ತಿಗೆ ಬಂದಿತ್ತು. ಟ್ರೇಡ್ ಡೀಲು ಎಷ್ಟೊತ್ತಿಗೆಲ್ಲ ಆ ನ್ಯೂಸ್ ಬಂದುಬಿಟ್ಟಿತ್ತಲ್ವ, ಹಾಗಾಗಿ ಅದರಲ್ಲಿ ಮಾತಾಡಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋನ ನೋಡಿ. ನಾನು ಈ ಥರ ನಾವು ವಿಡಿಯೋ ನೋಡಿ ಅಂತ ಹೇಳಿರೋದು ಎಷ್ಟು ಚಾನಲಲ್ಲಿ ಒಂದು 1000 ವೀಡಿಯೋ ಆಗಿದೆ. ಇವಾಗ ಎಷ್ಟು ವೀಡಿಯೋಗೆ ಹಂಗೆ ಹೇಳಿದ್ದೀನೋ ಗೊತ್ತಿಲ್ಲ, ಆದರೆ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ಅಂತ, ಯಾಕಂದರೆ ಸಾಕಷ್ಟು ಅಂಶಗಳನ್ನು ಮಾತಾಡಿದ್ವಿ ಅಂತ. ಸೊ ಇವತ್ತು ರಿಸಲ್ಟ್ಸು ಬಂದಿತ್ತು ಸುಮಾರಲ್ಲಿ, ಮತ್ತು 1000 ಪಾಯಿಂಟ್ಸ್ಗಳ ಗ್ಯಾಪ್ ಅಪ್ ಓಪನಿಂಗ್ ಅಲ್ವಾ, ಎಷ್ಟು ದಿನ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ನಿಫ್ಟಿನಲ್ಲಿ. ಸಬ್ಸ್ಕ್ರೈಬರ್ ಒಬ್ಬರು ಕೂಡ 25,100 ನೆನ್ನೆ ಅಡ್ಡ ಮನಿ ಕಾಲ್ನ ಎಕ್ಸ್ಪೈರಿಗೆ ಅಂತ ಅವರು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಬೆಳಗಾಗಿ ಎದ್ದು ನೋಡೋಷ್ಟೊತ್ತಿಗೆ ಅವರಿಗೆ ತುಂಬ ದೊಡ್ಡ ಪ್ರಾಫಿಟ್ಟು. ಸೊ ಗ್ರೂಪಲ್ಲಿ ಅದಕ್ಕೆ ಎಷ್ಟು ಚೆನ್ನಾಗಿ ಪುಷ್ ಮಾಡಿ, ಮಾರ್ಕೆಟ್ ಆರ್ಡ್ರನ್ನೆಲ್ಲ ಎಕ್ಸಿಟ್ ಮಾಡಿ, ಇದನ್ನು ಬಿಟ್ಕೊಬಿಡಿ ಕಳ್ಕೊಬಿಡಿ ಅಂತ ಪುಷ್ ಮಾಡ್ತಾಯಿದ್ರು. ನೆಕ್ಸ್ಟ್ ಅದನ್ನ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಈ ಥರ ಎಲ್ಲ ಪುಷ್ ಮಾಡ್ತಾಯಿದ್ರಿ. ಯಾಕೆ ಈ ಥರ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ ಇಂಥದ್ದು ಅಂತ ಹೇಳ್ತೀನಿ ನೋಡಿ. ಕೆಲವೊಂದು ಸಲ ಆ ಎಕ್ಸ್ಪೈರಿ ಬರ್ತಾ ಇದೆ ಅಂತಂದಾಗ ತೀರಾ ಔಟ್ ಆಫ್ ದ ಮನಿನ ಏನೋ ಒಂದು ಗೆಸ್ಸಿಂಗ್ ಅಂತ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಅಲ್ಲಿ ಕಳ್ಕೊತಾನೆ ಇರ್ತಾರೆ. ಆ ಡಿಕೆಯಿಂದ ಅದು ಸೆಲ್ಲರ್ಸ್ಗಳಿಗೆ ದುಡ್ಡು ಆಗ್ತಾನೆ ಇರುತ್ತೆ. ಬಟ್ ಒಬ್ಬ ಆಪ್ಷನ್ಸ್ ಬೈಯರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದರೆ ಒಂದು ಅಡ್ಡ ಮನಿನ 25,000 ಮೇಲ್ಗಡೆ ಬಂದು ಕ್ರಾಸ್ ಆಗಿದೆ. ಸೊ ಅಂತ ಅಡ್ಡ ಮನಿ ಪೊಸಿಷನ್ನ ತೊಗೊಂಡು ಉಳಿಸ್ಕೊಂಡಿದ್ದಂಥದ್ದು ಈ ಮಟ್ಟಿಗೆ ಚೇಂಜ್ ಆಗುತ್ತೆ ಅನ್ನೋದು ಎಷ್ಟು ಸಲ ನೋಡಲಿಕ್ಕೆ ಸಿಗುತ್ತೆ ಈ ಥರ ಒಂದು ಬಿಹೇವಿಯರು. ಹಾಗಾಗಿ ಕಂಗ್ರ್ಯಾಚುಲೇಷನ್ ಸರ್, ನಿಮ್ಮ ಹೆಸರು ತೊಗೊತಾ ಇಲ್ಲ ಪ್ರೈವಸಿ ಇಶ್ಯೂಗೋಸ್ಕರ, ಬಟ್ ಅದಂತೂ ತುಂಬ ಒಂದು ಮುಗ್ಧವಾದ ಇನೋಸೆಂಟ್ ಟ್ರೇಡ್ ಅಂತ ನಂಗೆ ಅನಿಸ್ತಾ ಹೋಯಿತು. ಸೊ ಎನಿವೇಸ್, ಬಟ್ ಎಲ್ಲ ಸಲ ಅದನ್ನು ನೋಡ್ಕೊಂಡು ನಾವು ಹಿಂಗೆ ಮಲ್ಟಿಪಲ್ ಲಾಟ್ಸನ್ನು ತೊಗೊಂಡು ಇಟ್ಕೊಂಬೋಣ ಹಿಂಗಾಗುತ್ತಾ ಅಂದರೆ ಎಷ್ಟು ದಿನ ಆಗುತ್ತೆ ನಿಮಗೆ ಗೊತ್ತಿದೆ. ಒಂದು ದಿನದಲ್ಲಿ 1000 ಪಾಯಿಂಟ್ಗಳು ಮೂಮೆಂಟ್ ಆಗುತ್ತೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿಂದ ಮುಂದಕ್ಕೆ ತುಂಬ ಅದೇ ಸೆಂಟಿಮೆಂಟ್ ಇಟ್ಕೊಂಡಿರೋರು ಇದ್ದಾರೆ. ಇನ್ನೂ ಟ್ರೇಡ್ ಡೀಲ್ ಆಗಿದೆ, ಇನ್ನೂ ಒಂದು ನಿಮಗೆ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನಾಯ್ಸ್ಗಳು ಸಿಕ್ಕಾಬಟ್ಟೆ ಇದೆ. ಏನಾದರೂ ಒಂದು ಮೇಲೆ ಹೋಯ್ತು ಅಂದರೆ ಮೇಲೆ ಹೋಗಿದೆ, ಇನ್ನೂ 10 ಸಲ ಮೇಲೆ ಹೋಗುತ್ತೆ ಅಂತ ಹೇಳೋಕ್ಕೆ ಒಂದಿಷ್ಟು ವಿಡಿಯೋಗಳು ಬಂದುಬಿಡುತ್ತೆ ಎಲ್ಲ ಫೀಡ್ಗಳಲ್ಲಿ. ಅದು ಇದು ಯಾವ್ಯಾವ್ದು ಫಾಲೋ ಮಾಡ್ತಾ ಇರ್ತಾರೋ ಎಲ್ಲ ಕಡೆ. ಅದೇ ಏನಾದ್ರು ಒಂದು ಬಿತ್ತು ಅಂತಂದರೆ ಫುಲ್ ಜಗತ್ತೇ ಮುಳುಗೋಯ್ತು ಅಂತಂದರೆ ದಪ ಅಂತ ನ್ಯೂಸ್ಗಳು ಬಂದುಬಿಡುತ್ತೆ. ಅದರ ಇನ್ಫ್ಲೂಯೆನ್ಸಲ್ಲಿ ದಯವಿಟ್ಟು ಹೋಗೋಕೆ ಹೋಗ್ಬಿಡಿ, ಇನ್ಕ್ಲೂಡಿಂಗ್ ಮೀ. ನಾನು ಒಂದು ಇದರ ಭಾಗವಾಗೇ ಹೇಳಿದ್ದೀನಿ. ಆದರೆ ನನಗೆ ತಿಳಿದ ಮಟ್ಟಿಗೆ ನಾನು ಯಾವತ್ತೂ ಕ್ಲಿಕ್ ಬೈಟ್ ಅಂತ ವೀಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಮಾತ್ರಕ್ಕೆ ತುಂಬ ಏನೋ ರಿಯಾಕ್ಷನ್ ಕೊಟ್ಬಿಟ್ಟು ನೋಡಿ. ಅಂದರೆ ನಾನು ದಯವಿಟ್ಟು ಯಾರನ್ನೂ ಹೇಳೋದಲ್ಲ, ಅವ್ರದ್ದು ಮಾಡ್ತಾ ಇರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಜನ ಅಂದರೆ ಅವ್ರಿಗೆ ಅಲ್ಲೇನೋ ಒಂದು ಸಿಕ್ಕಿರುತ್ತೆ ಅಂತ. ಅದ್ರದ್ದು ನಾನು ಹಸುವಿಂದ ಹೇಳ್ತಾ ಇಲ್ಲ, ಯಾರು ಸ್ಪೆಸಿಫಿಕ್ ಆಗಂತಲೂ ಹೇಳ್ತಾ ಇಲ್ಲ. ಬಟ್ ಮುಖಗಳು ಹಿಂಗೆ ತಲೆ ಮೇಲೆ ಕೈ ಹಾಕೊಳ್ಳೋದು, ಹಿಂಗೆ ಮಾಡೋದು, ಇನ್ನೇನೇನೋ ಆಗ್ತಾ ಇರುತ್ತಲ್ಲ ರಿಯಾಕ್ಷನ್ಗಳು ನೋಡಿ ಒಂದೊಂದ್ಸಲ ತಮಾಷೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೋ ಅಫೆನ್ಸ್. ಮಾತಾಡೋಕ್ಕೆ ಬಂದಿದ್ದೀವಿ, ವಿಷಯ ಮಾತಾಡೋಣ, ವಿಷಯಾಂತರ ಆಗೋದು ಬೇಡ. ಸೊ ಅದಾನಿ ಎಂಟರ್ಪ್ರೈಸಸ್ ಇವತ್ತಿನ ಟಾಪ್ ಗೇನರ್ ನಿಫ್ಟಿ 50ನಲ್ಲಿ 10.38% ಅಪ್ ಮೂವ್ಮೆಂಟ್ ಬಂದಿತ್ತು. ಕಾರಣ ರಿಸಲ್ಟ್ಸ್ ಇತ್ತು. ತೋರಿಸ್ತೀನಿ ಯಾವ ರೀತಿಯಾಗಿ ರಿಸಲ್ಟ್ಸ್ನ ನೋಡೋದು ಅನ್ನೋದು ಕೂಡ ಇವತ್ತು ನೋಡ್ತಾ ಹೋಗೋಣ. ಅದಾನಿ ಪೋರ್ಟ್ಸಲ್ಲಿ 9% ಅಪ್ ಮೂವ್ಮೆಂಟ್ ಬಂದಿದೆ. ಇಂಡಿಗೋದಲ್ಲಿ 5%, ಪವರ್ ಗ್ರಿಡ್ಡು, ಬಜಾಜ್ ಫೈನಾನ್ಸಲ್ಲಿ 6%, ಜಿಯೋ ಫೈನಾನ್ಷಿಯಲ್ ಸರ್ವಿಸ್ 8%, ಸಿಕ್ಕಾಪಟ್ಟೆ ಸ್ಟಾಕ್ಗಳು 5%ಗಿಂತ ಮೇಲ್ಗಡೆ ಇವತ್ತು ಅಪ್ ಮೂವ್ಮೆಂಟ್ ಆಗಿತ್ತು. ಟಾಪ್ ಲೂಸರ್ ಹೆಂಗೆ ಹುಡ್ಕೋದು ಇಂಥ ಸಿಚುವೇಷನಲ್ಲಿ? ಟೆಕ್ ಮಹೀಂದ್ರ ಅಂತ ಕಾಣಿಸುತ್ತೆ. 0.44% ಕರೆಕ್ಷನ್ ಬಂದಿದೆ. ತಪ್ಪಾಗಿರ್ಬೋದು, ನಂಗೆ ಹುಡ್ಕೋದು ಕಷ್ಟ ಇವತ್ತು. ಅದೇ ಅಂತ ಕಾಣಿಸ್ತಿದೆ ನನಗೆ. ಟೆಕ್ ಮಹೀಂದ್ರನೇ ಇವತ್ತಿನ ಟಾಪ್ ಲೂಸರು ನಿಫ್ಟಿ 50ನಲ್ಲಿ. ಸರಿ, ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ವರುಣ್ ಬೆವರೇಜಸಲ್ಲಿ 3% ಕರೆಕ್ಷನ್ ಬಂದಿದೆ. ಅದು ಬಹುಶಃ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರು. ಟಾಪ್ ಗೇನರ್ ಅಂತ ಹುಡುಕೋದಾದರೆ CG ಪವರ, ಅದಾನಿ ಸ್ಟಾಕ್ ಇದರಲ್ಲೂ ಇರಬೇಕಲ್ಲ ಒಂದಿಷ್ಟು. ಓಕೆ ನೋಡಿ, 10.44% ಅದಾನಿ ಗ್ರೀನ್. ಇವತ್ತು ಯಾವಾಗ ಇಂಡಿಯಾದ US ಟ್ರೇಡ್ ಡೀಲ್ ಆಯಿತಾ, ಸದ್ಯ ನಮ್ಮ ಕೇಸ್ ಗೀಸ್ ಎಲ್ಲ ಇವಾಗೆಲ್ಲ ಸುಖಾಂತಿ ಆಗಿಬಿಡುತ್ತೆ, ಎಲ್ಲ ಟ್ರೇಡ್ ಡೀಲ್ ಆಗಿದೆ ಅಂತ ಅದೇನೋ. ಆದರೆ ಆ ರಿಯಾಕ್ಷನ್ ಅವ್ರು ಮಾಡ್ತಾಯಿದ್ದಾರೆ ಅಂತ ಹೇಳ್ತಿಲ್ಲ. ಬಟ್ ಅದಾನಿ ಗ್ರೂಪಲ್ಲಿ ನೋಡಿ ಎಷ್ಟು US ಜೊತೆ ಒಂದು ಸ್ವಲ್ಪ ಎಲ್ಲ ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಹೆಂಗೆ ಬಂದುಬಿಡ್ತು ಮೂಮೆಂಟ್ ಬ್ಯಾಕು. ಸೊ 10.44% ಅಪ್ ಮೂವ್ಮೆಂಟ್ ಬಂದಿದೆ ಅದಾನಿ ಗ್ರೀನ್. ಯಾಕೆಂದರೆ ರಿಸಲ್ಟ್ಸ್ ಅಂತ ಇದ್ದಿದ್ದು ಇವತ್ತು ಎಲ್ಲದ್ರದ್ದು ಇರಲಿಲ್ಲ. ಎಲ್ಲದರಲ್ಲೂ 10% ಮೂವ್ಮೆಂಟ್ ಬರೋದೇನಿತ್ತು, ಇರಲಿಲ್ವಲ್ಲ. ಬಟ್ ಬಂದಿದೆ. ಅದಾನಿ ಎಂಟರ್ಪ್ರೈಸಸಲ್ಲಿ ರಿಸಲ್ಟ್ ಇತ್ತು, ಇನ್ನೊಂದು ಯಾವುದೋ ಅದಾನಿ ಗ್ರೂಪ್ ಕಂಪ್ನಿಯಲ್ಲಿ ಇತ್ತು. ಬಟ್ ಎಲ್ಲದೂ ಕೂಡ ಮೇಲೆ ಹಂಗೆ ಹೋದರೆ ಎಲ್ಲ ಹೋಗುತ್ತೆ, ಅವ್ರದ್ದು ಬಿದ್ದರೆ ಎಲ್ಲ ಒಂದೇ ಸಲ ಬೀಳುತ್ತೆ. ಆ ಥರ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ನೋಡೋಣಂತೆ. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ನಿಫ್ಟಿ 639 ಪಾಯಿಂಟ್ಗಳನ್ನ ಉಳಿಸ್ಕೊಳಕ್ಕೆ ಸಾಧ್ಯ ಆಯಿತು. 26,000 ಮೇಲ್ಗಡೆ ಓಪನ್ ಆಗಿ ಕೊನೆಗೆ ಅಲ್ಲಿಗೆ ಬಂದು ಸೆಟ್ಲ್ ಆಗಿದೆ 25,727ರಲ್ಲಿ. ಸೊ 2.55% ಅಪ್ ಮೂವ್ಮೆಂಟ್, 639 ಪಾಯಿಂಟ್ಸ್ ಕ್ಲೋಸ್ ಟು ಕ್ಲೋಸ್ ಬೇಸಿಸಲ್ಲಿ ನೋಡೋದಾದರೆ. ಬ್ಯಾಂಕ್ ನಿಫ್ಟಿನಲ್ಲಿ 1422 ಪಾಯಿಂಟ್ಸ್. ನಿನ್ನೆ 59,000 ಹತ್ತಿರ ಇದ್ದಿದ್ದು, ಇವತ್ತು 60,000 ದಾಟೋಗ್ಬಿಡ್ತು. ಸೆನ್ಸೆಕ್ಸಲ್ಲಿ 83,739, 2,000 ಪಾಯಿಂಟ್ಗಳ ಮೂಮೆಂಟು. 81,000ದಿಂದ 84,000ಕ್ಕೆ ಶಿಫ್ಟು. ಸೊ ಇದೇ ರೀತಿ ಎಲ್ಲದರಲ್ಲೂ ಕೂಡ ದೊಡ್ಡ ಮೂಮೆಂಟ್ ಬಂದಿದೆ. ಹಾಗೆಯೇ ಗಿಫ್ಟ್ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆಯಾ, ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟನ್ನೇ ತೋರಿಸ್ತಾ ಇದೆ ನೋಡಿ. ಗಿಫ್ಟ್ ನಿಫ್ಟಿ ತುಂಬ ವೇರಿ ಆಗ್ತಾ ಇರುತ್ತೆ. ನೋಡೋಣ ನಾಳೆಗೆ ಏನಾಗುತ್ತೆ ಅಂತ. ಸೊ ತುಂಬ ಒಂದು ಮಾರ್ಕೆಟ್ ಸುಧಾರಿಸ್ಕೊಳಕ್ಕೂ ಇದೆ. ತುಂಬ ಓಡಿಸ್ಬಿಟ್ಟಿದ್ದೀವಿ. ಲಾಸ್ಟ್ ಮಂತ್ಲಿ ಕ್ಯಾಂಡಲಲ್ಲಿ 2,000 ಪಾಯಿಂಟ್ಗಳ ಮೂಮೆಂಟು. ಈ ಮಂತು ಶುರು ಆಗೋಷ್ಟೊತ್ತಿಗೆ 1,000 ಪಾಯಿಂಟ್ಗಳ ಮೂಮೆಂಟು. ನೋಡೋಣ ಯಾವ ರೀತಿಯಾಗಿ ಚೇತರಿಸ್ಕೊಂಡು. ಬಜೆಟ್ ದಿನ ಬೆಲೆ ಒಂದು 400-500 ಪಾಯಿಂಟ್ಗಳ ಮೂಮೆಂಟು. ಇಷ್ಟೊಂದು ಆಗಿದೆ.
ಅದೇನಾಗುತ್ತೆ ಅಂದರೆ ಒಂದು ಫೇಸ್ ಇರುತ್ತೆ, ಒಂದಿಷ್ಟು ಆಪ್ಷನ್ ಬಯರ್ಸ್ ಫೇಸು, ಒಂದಿಷ್ಟು ಆಪ್ಷನ್ ಸೆಲ್ಲರ್ಸ್ ಫೇಸು ಅಂತ ಸುಮಾರು ದಿನ ಕನ್ಸಾಲಿಡೇಟ್ ಆಗಿ ಮಾರ್ಕೆಟ್ ಒಂದೇ ಇದ್ದಾಗ ಈ ಥರದ್ದು ಒಂದೊಂದಿಷ್ಟು ಮೂಮೆಂಟ್ಗಳಾಗ್ತಾ ಹೋಗುತ್ತೆ. ಬಟ್ ನೀವು ನೋಡಿದರೆ 60-70% ಆಫ್ ದ ಟೈಮ್ಸು ಮಾರ್ಕೆಟು ಶಾಂತವಾಗಿರೋಕ್ಕೆ ಬಯಸುತ್ತೆ. ಆದರೆ ಒಂದೊಂದ್ಸಲ ಆರ್ಭಟನೂ ಮಾಡುತ್ತೆ. ಆರ್ಭಟ ಮಾಡಬೇಕು, ಮಾಡಿದಾಗ್ಲೇ ಒಂದು ವಾಲಟಿಲಿಟಿ ಅನ್ನೋದು ಕ್ರಿಯೇಟ್ ಆಗೋದು, ಟ್ರೇಡರ್ಸ್ಗಳಿಗೆ ಒಂದು ಒಳಹರಿವು ಹೊರಹರಿವು ಆಗೋದು. ಆದರೆ ಅದೇ ತುಂಬ ಸ್ಪೆಕ್ಯುಲೇಷನ್ ಆಗೋ ಟೈಮು ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರು ನಾನೇನು ಹೇಳೋಕ್ಕೋಗಲ್ಲ. ಗೋಲ್ಡ್ ಸಿಲ್ವರ್ ಬಗ್ಗೆ ಇವತ್ತಿನ ಬೆಳಗ್ಗೆ ವೀಡಿಯೋ ನೋಡಿ 5% ಮೇಲೆ ಹೋಗಿದೆ ಗೋಲ್ಡು, ಸಿಲ್ವರು 10% ಮೇಲ್ಗಡೆ ಹೋಗಿದೆ. ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಸ್ವಲ್ಪ ಕುಷನ್ ತಗೊಳ್ಳೋ ಥರ ಕಾಣಿಸ್ತಾ ಇದೆ. ಕಾಪರ್ 3% ಮೇಲ್ಗಡೆ ಹೋಗಿದೆ. ಸೊ USD INR ಇವತ್ತು ಒಂದು ದಿನದಲ್ಲಿ ಸಾರ್ವಕಾಲಿಕವಾಗಿ ಈ ಥರ ಕುಸ್ತಿದ್ದು ಇಲ್ಲ ಅಂತ ಹೇಳ್ತಿದ್ರು. ಅದು ನಿಜ ಆಯಿತೋ ಇಲ್ಲೋ ಗೊತ್ತಿಲ್ಲ ನನಗೆ. ₹1 11 ಪೈಸೆ, 1.11%, ₹1 1 ಪೈಸೆ ಒಂದೇ ದಿನದಲ್ಲಿ. ಅಂದರೆ ರುಪಿ ಸ್ಟ್ರೆಂತ್ ಆಗಿದೆ. ಕುಸ್ತಿರೋದು ಅಂತಂದರೆ ಡಾಲರ್ ಮೇಲೆ ರುಪಿ ವೀಕ್ ಆಗ್ತಾನೆ ಇತ್ತಲ್ಲ. ಯಾವಾಗ US ಇಂಡಿಯಾ ಟ್ರೇಡ್ ಡೀಲ್ ಅಂತ ಆಯಿತು, ಇದರಿಂದ ಏನಾಗ್ತಾ ಹೋಗುತ್ತೆ, ಓಕೆ ಎಲ್ಲ ಸರಿ ಇದೆ ಸಂಬಂಧ, ಇವರು ಅವ್ರ ಮೇಲೆ ಸ್ಯಾಂಕ್ಷನ್ ಹಾಕೋದು ಇನ್ನೇನಾಗೋದು ಆಗೋದಿಲ್ಲ. ಒಂದಿಷ್ಟು FDIಗಳು ಇನ್ವೆಸ್ಟ್ ಮಾಡೋದಕ್ಕಾಗಲಿ. ಯಾಕಂದರೆ ಟ್ರಂಪ್ ಅವರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ನಿಮ್ಮ ಕಂಪ್ನಿನ ಓಡಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ರೆ ಅವ್ರಿಗೂ ಭಯ ಇರ್ತಿತ್ತಲ್ವ. ಸೊ ಈಗ ಓಕೆ ಇವರೇನೋ ಟ್ರೇಡ್ ಡೀಲ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು FDI FIA ಪಾಯಿಂಟ್ ಆಫ್ ವ್ಯೂಯಿಂದ ಕೂಡ ಒಂದು ಪಾಸಿಟಿವ್ ಅಂತ ರುಪಿ ಇವತ್ತು ಸ್ವಲ್ಪ ಸ್ಟ್ರೆಂತ್ ಆಗಿರ್ಬೋದು ಡಾಲರ್ ವಿರುದ್ಧ. ಆ ಕಾರಣದಿಂದಾಗಿ ₹1 ಆಗಿದೆ. ಈಗಲೂ ಕೂಡ ₹90 ಮೇಲ್ಗಡೆನೇ ಇದೆ, ಅದು ಗಮನದಲ್ಲಿರಲಿ. ಸೊ ಇದಿಷ್ಟು ಓವರ್ ಆಲ್ ಸ್ನ್ಯಾಪ್ಶಾಟ್ ಆಯಿತು ಮಾರ್ಕೆಟ್ ಏನಾಗಿದೆ ಅಂತ. ಕ್ವಿಕ್ಕಾಗಿ ರಿಸಲ್ಟ್ಸ್ ನೋಡ್ಕೊಂಬರೋಣ. FIDI ಡೇಟಾ ಇಲ್ಲಿ ಅಪ್ಡೇಟ್ ಆಗಿರಲ್ಲ, ಅಲ್ಲಿ ಇದರಲ್ಲಿ ತೋರಿಸ್ತೀನಿ ಸ್ಟಾಕ್ ಮುಜದಲ್ಲಿ. 10 ಸ್ಟಾಕ್ಗಳು ಇವತ್ತು ನೆಗೆಟಿವ್ ಆಗಿದ್ದು. ಆಲ್ಮೋಸ್ಟ್ ಎಲ್ಲ ಕೂಡ ಅಡ್ವಾನ್ಸಲ್ಲಿತ್ತು. ರಿಯಾಲಿಟಿ ಸೆಕ್ಟ್ರು ಯಾವ್ದು ತುಂಬ ಹೊಡೆತ ಸಿಗ್ತಿದ್ದಿತ್ತು ಅದು ಇವತ್ತು ಟಾಪ್ ಗೇನರ್ ಆಯ್ತು. ನಾನು ಇವತ್ತು ಬೆಳಗ್ಗೆ ಏನು ಮಾತಾಡ್ಕೊಂಡು ಹೋಗಿದ್ವಿ, IT ಮತ್ತು ಫಾರ್ಮಾ ಪಾಸಿಟಿವ್ ಆಗಿರ್ಬೋದು ಅಂದ್ಕೊಂಡಿದ್ದೆ. ಆದರೆ ಅದಕ್ಕಿಂತ ಮೀರಿಸಿ ರಿಯಾಲಿಟಿ ಸೆಕ್ಟ್ರು, ಕನ್ಸ್ಯೂಮರ್ ಡ್ಯೂರಬಲ್ಸು, ಯಾಕಂದರೆ ಇಲ್ಲಿದ್ದು ಬರುತ್ತೆ, ಇದೆಲ್ಲ ಟ್ರೇಡ್ ಡೀಲಿನ ಭಾಗ ಆಗಿತ್ತು. ಇನ್ನೂ ಫೈನ್ ಡೀಟೇಲ್ ಬಂದಿಲ್ಲ. 50% ಟ್ಯಾರಿಫ್ ಅಂತ ಹೇಳಿದರು. ಯಾವುದ್ರದ್ದು, ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದಕ್ಕೆ 25% ಎಕ್ಸ್ಟ್ರಾ, ಜೊತೆಗೆ ಇಂಡಿಯಾ US ಇಂದು 25% ಅಂತ. ಈಗ ಏನು ಮಾಡಿದ್ದಾರೆ, ಇಂಡಿಯಾ US ಮಧ್ಯೆ ಏನು ನಡೀತಿತ್ತಲ್ಲ ಅದನ್ನ 25ರಿಂದ 18%ಗೆ ಅಂತ ತಂತಾರೆ. ಯಾಕೆ ಇಷ್ಟೊಂದು ಪಾಸಿಟಿವ್ ಆಗಾಯಿತು ಅಂತ ನೀವು ನೋಡೋದಾದರೆ, ಇಂಥ ಇಂಡಿಯಾದಂಥ ಕಂಟ್ರಿಗೆ, ಅಂದರೆ ಇಂಥ ಒಂದು ಲಾರ್ಜೆಸ್ಟ್ ಎಕನಾಮಿಗಳಿಗೆ ಅವ್ರು ಯಾವ್ಯಾವ ದೇಶದಿಂದ ಮಾಡ್ಕೊಂಬರ್ತಾ ಇದ್ದಾರಲ್ಲ ಟ್ರೇಡ್ ಡೀಲ್ಗಳನ್ನ, ಇಷ್ಟು ಕಮ್ಮಿಗೆ 20%ಗಿಂತ ಕಮ್ಮಿ ಯಾವ ದೇಶದ ಜೊತೆನೂ ಟ್ರೇಡ್ ಡೀಲ್ ಮಾಡ್ಕೊಂಡಿಲ್ಲ ಅವರು. ಸೊ ಇಂಡಿಯಾದೇ ಫಸ್ಟ್ ಕಂಟ್ರಿ. ಹಾಗಾಗಿ ಇದನ್ನ ತುಂಬ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ. ಸಣ್ಣ ಪುಟ್ಟ ದೇಶದ ಜೊತೆಗೆ ಇನ್ನೂ ಕಮ್ಮಿಗೆ ಟ್ರೇಡ್ ಡೀಲ್ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಂಡಿಯಾ ಥರದ ಕಂಟ್ರಿಗಳಿಗೆ, ಅಂದರೆ ಚೈನಾ, ರಷ್ಯಾ ಈ ಥರ ಕಾಂಪಿಟೇಟಿಂಗ್ ಏನಿದೆ ಇಂಡಿಯಾಗೆ, ಆ ಥರ ದೇಶಗಳಿಗೆ ಅಂತ ಕಂಪೇರ್ ಮಾಡ್ತಾ ಬರ್ತಾಯಿದ್ರೆ ನಮ್ಮಷ್ಟು ಕಮ್ಮಿಯಾಗಿ ಟ್ರೇಡ್ ಡೀಲ್ನ ಮಾಡ್ಕೊಂಡಿಲ್ಲ. ಹಾಗಾಗಿ ಇದನ್ನ ತುಂಬ ಪಾಸಿಟಿವ್ ಆಗಿ ನೋಡ್ತಾ ಇದೆ. ಬ್ಯಾಂಕ್ ನಿಫ್ಟಿದಲ್ಲಿ ಎಲ್ಲ ಪಾಸಿಟಿವ್, ನಿಫ್ಟಿನಲ್ಲಿ 49 ಸ್ಟಾಕ್ಗಳು ಪಾಸಿಟಿವ್, ಎಲ್ಲ ಆ ಥರ ಸೆಂಟಿಮೆಂಟ್ ಇತ್ತು. ಸೊ ಆದರೆ ರಷ್ಯಾದ 25% ಏನಿತ್ತಲ್ಲ, ಬೈ ಮಾಡಬಾರ್ದು ನೀವು ರಷ್ಯಾದಿಂದ ಅಂತ ಹೇಳಿದ್ದಾರೆ ಹೊರತು ನೀವು ಬೈ ಮಾಡಿದ್ರೆ ಏನು ಮಾಡ್ತೀವಿ ಅನ್ನೋದು ಹೇಳಿರಲ್ಲ. ಈಗ ರಷ್ಯಾ, ಯಾಕೆಂದರೆ ರಷ್ಯಾನ ಇಂಡಿಯಾ ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ. ಸೊ ಇನ್ನೂ ಕೂಡ ಅದೊಂದು ಆ ಫ್ಯಾಕ್ಟ್ರ್ ಹಾಗೆ ಉಳ್ಕೊಂಡಿದೆ. ಅವ್ರದ್ದು ಅರ್ಥ ಏನೋ, ನಿಮಗೆ ಒಳ್ಳೆ ಟ್ರೇಡ್ ಡೀಲ್ ಮಾಡ್ಕೊಡ್ತಾ ಇದ್ದೀನಿ, 25ರಿಂದ 18ಕ್ಕೆ ಮಾಡ್ತಾ ಇದ್ದೀನಿ, ವೆನೆಜುವೆಲಾಯಿಂದ ಆಯಿಲ್ ಎತ್ತುತ್ತೀವಿ ನಾವು ಹೆಂಗಿದ್ರು ಇವಾಗ, ಅದನ್ನ ಕೊಡ್ತೀವಿ ನಿಮಗೆ, ನೀವು ತಗೊಳ್ಳಿ ಅದನ್ನ ಅನ್ನೋ ಥರ ಇರುತ್ತೆ. ಯಾಕೆಂದರೆ ಸುಮ್ಮನೆ ಯಾರೂ ಟ್ರೇಡ್ ಡೀಲ್ ಮಾಡಲ್ಲ. ಬಟ್ ಡಿಯರ್ ಫ್ರೆಂಡ್ ಅಂತ ಎರಡು ಕಡೆಯಿಂದನೂ ಎಕ್ಸ್ಚೇಂಜ್ ಆಗಿತ್ತು. ಯಾಕೆಂದ್ರೆ ಹೇಳ್ತಾ ಇದ್ದೀನಿ ಅಂದರೆ, ಗ್ಲೋಬಲ್ ಪಾಲಿಟಿಕ್ಸ್ ಇಂಡಿಯಾ ಕಡೆಯಿಂದ ನೋಡೋದಾದರೆ ನಾವು ಯಾರನ್ನೂ ದುಶ್ಮನ್ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕೆಂದರೆ ನೋಡಿ, ಒಂದು ದೇಶ ಎಲ್ಲಾದ್ರ ಮೇಲೂ ಡಿಪೆಂಡೆಂಟ್ ಆಗಿದ್ದಾಗ, ಒಂದಕ್ಕೆ ಒಂದ್ರದ್ದು ಆಯಿಲಿಂದ ಒಂದು ಕಡೆಯಿಂದ, ಇನ್ನೊಂದ್ರದ್ದು ಒಂದು ಕಡೆಯಿಂದ, ಈ ಥರ ಇದ್ದು ನಮ್ಮ ಕಡೆಯಿಂದ ಎಕ್ಸ್ಪೋರ್ಟೇ ಕಮ್ಮಿ ಆಗ್ತಿದ್ದಾಗ ಈ ಪ್ರಾಬ್ಲಮ್ಗಳನ್ನ ನಾವು ಎದುರಿಸಲೇಬೇಕಾಗುತ್ತೆ. ಯಾವಾಗ ದೇಶದ ಎಕ್ಸ್ಪೋರ್ಟ್ ಜಾಸ್ತಿ ಇರುತ್ತೆ, ಅಂದರೆ ನಮ್ಮ ದೇಶದ ಮೇಲೆ ಬೇರೆ ದೇಶಗಳು ಜಾಸ್ತಿ ಡಿಪೆಂಡೆಂಟ್ ಆಗಿರ್ತಾರಲ್ಲ, ಆಗ ನಾವು ಒಂದು ರೂಲಿಂಗ್ ಸೀಟಲ್ಲಿ ಕೂರುವಂಥ ಅವಕಾಶ ಸಿಗ್ತಾ ಹೋಗುತ್ತೆ. ಈಗ ಡಾಲರ್ಗೆ ಇರೋದು ಅದೇ ಅಡ್ವಾಂಟೇಜ್. ಹಾಗಾಗಿ ಅವರೇ ಏನು ಹೇಳಿದ್ರು ಜಗತ್ತು ಕೇಳಬೇಕು ಅನ್ನೋ ಥರ ಆಗಿದೆ. ಮದರ್ ಆಫ್ ಆಲ್ ಮಾರ್ಕೆಟ್ಸ್ ಅಂತ ಆಗ್ತಾ ಇರುತ್ತೆ. ನೋಡೋಣ ನಮಗೂ ಯಾವಾಗ ಆ ಕಾಲ ಬರುತ್ತೆ ಅಂತ. ಸೊ ಇದಿಷ್ಟು ಕ್ವಿಕ್ ಸ್ನ್ಯಾಪ್ಶಾಟ್ ಆಯಿತು, ಎಲ್ಲದೂ ಪಾಸಿಟಿವ್. ಅದೇ ರೀತಿಯಾಗಿ OI ಡೇಟಾ ಅಂತ ನೋಡೋದಾದರೆ ಆ್ಯಸ್ ಯೂಶುವಲ್ ವರ್ಸ್ಟ್ ಡೇ ಫಾರ್ ಆಪ್ಷನ್ ಸೆಲ್ಲರ್ಸ್ ಇವತ್ತು, ಗ್ಯಾಪ್ ಅಪ್ ಓಪನಿಂಗ್ ಆದಾಗಲೇ. ಸೊ ತುಂಬ ಅಡ್ಜಸ್ಟ್ಮೆಂಟ್ಗಳಾಗಬೇಕಾಗಿತ್ತು. 26,000ದಲ್ಲಿ ದೊಡ್ಡ ಮಟ್ಟಿನ ಪೊಸಿಷನ್ ಇತ್ತು. ನಿಮ್ಗೆ ಹೇಳಿದ್ದೆವು ಆಲ್ಮೋಸ್ಟ್ 3 ಕೋಟಿ ತನಕ ಇತ್ತು ಒಂದು ಪಾಯಿಂಟಲ್ಲಿ ಬೆಳಗ್ಗೆ ಓಪನ್ ಆದಾಗ ಪೊಸಿಷನ್ನು. ಅದೆಲ್ಲ ಕೂಡ ಒಂದಿಷ್ಟು ಆಚೆ ಈಚೆ ಆಗಿ, ಅಫ್ಕೋರ್ಸ್ ಈಗ ಎಕ್ಸ್ಪೈರಿ ಮುಗಿದ್ಮೇಲೆ ಈ ಡೇಟಾ ನೋಡೋದು ತಪ್ಪೇನೆ. ಅಂದರೆ ಅಷ್ಟು ಮೇಲ್ಗಡೆ ಇದ್ದಿದ್ದನ್ನು ಒಂದು ಸ್ವಲ್ಪ ಆಮೇಲೆ ಹತ್ತಿರಕ್ಕೆ ತೊಗೊಂಬಂದು ಸ್ಕ್ವೀಸ್ ಮಾಡಿಸಿ 25,700ರಿಂದ 800 ಈ ಲೆವೆಲಲ್ಲಿ OI ಈ ಥರ ಕಾಣಿಸ್ತಾ ಇದೆ. ಆ ಥರ ಕ್ಲೋಸಿಂಗ್ ಆಗಿದೆ. ಈಗೇನು OI ಅನ್ನೋದು ತುಂಬ ಡೈನಮಿಕ್ ಡೇಟಾ. ಇದನ್ನಿಟ್ಕೊಂಡು ನಾವು ಯಾವುದೇ ಡಿಸಿಷನ್ನ ಈಗ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಆಗೋಗಿದೆ, ಇದು 3 ಫೆಬ್ರವರಿದು ಆಗೋಯ್ತು. ಸೆನ್ಸೆಕ್ಸು ಈಗ ಬರೋ ಎಕ್ಸ್ಪೈರಿ ಇರೋಂಥದ್ದು. ಸೆನ್ಸೆಕ್ಸ್ ಇಂದು ನೀವು ನೋಡ್ತಾ ಬರೋದಾದರೆ ಸದ್ಯಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಚಿತ್ರಣ. 84,000ದಲ್ಲಿ 14 ಲಕ್ಷ OI ಬಿಲ್ಡಪ್ ಆಗಿದೆ. 83,000 ಇದರಲ್ಲೆಲ್ಲ ಒಂದಿಷ್ಟು ಅನ್ವೈಂಡಿಂಗ್ ಆಗಿದೆ. ಕಾಲ್ ಪೊಸಿಷನ್ ಅಂದರೆ ನೆನೆ ಯಾರು 1,000-2,000 ಪಾಯಿಂಟ್ಸ್ ಹಿಂದೆ ಯಾರು ಮೂಮೆಂಟ್ ಇದ್ದು ಅವರೆಲ್ಲ ಮುಂದಕ್ಕೆ ಈಗ ಶಿಫ್ಟ್ ಆಗಿರ್ತಾರೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ. FI ಡೇಟಾ ನೋಡೋದಾದರೆ, FIಗಳೇನು ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್, ಐ ಥಿಂಕ್ ಇಡೀ ಈ ವರ್ಷದಲ್ಲಿ 3ನೇ ಸಲ ಇದು ಬೈ ಮಾಡ್ತಾ ಇರೋದು. ಆದರೆ ದೊಡ್ಡ ಮಟ್ಟದಲ್ಲಿ ಬೈ ಮಾಡಿದ್ದಾರೆ. DIಗಳನ್ನು ಮೀರಿಸಿ ಬೈ ಮಾಡಿದ್ದಾರೆ. 5,236 ಕೋಟಿ ಬೈ ಮಾಡಿದ್ದಾರೆ. DIಗಳು ಇವತ್ತು 1,000 ಕೋಟಿ. ಇಬ್ಬರು ಕೂಡ ನೆಟ್ ಬಯರ್ಸ್. ಸೊ ಮಾರ್ಕೆಟು
ಉತ್ತರ ಕೊಟ್ಟಿದೆ ಮೂಮೆಂಟಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನ ಆಗಿದೆ. ಅಫ್ಕೋರ್ಸ್ ಬಜೆಟು ಟ್ರೇಡು ಇವೆರಡೇ ಮೇನ್ ಇವೆಂಟ್ ಆಗಿ ಕಾಯ್ತಾ ಇದ್ದಿದ್ದು. ಒಂದು ಮಾರ್ಕೆಟ್ ಫೇವರಲ್ಲಿ ಹೋಗಿಲ್ಲ, ಇನ್ನೊಂದು ಮಾರ್ಕೆಟ್ ಫೇವರಲ್ಲಿ ಹೋಗಿದೆ ಅಂತ ಈಗ ಅನ್ನಿಸ್ತಾ ಇದೆ. ವಿತ್ ಕಂಡೀಷನ್, ಅಗೇನ್ ವಿತ್ ಆಸ್ಟ್ರಿಸ್ಕ್ ಹೇಳ್ತಾ ಇದ್ದೀನಿ, ಯಾಕೆಂದರೆ US ಜೊತೆ ಎಸ್ಪೆಷಲಿ ಇವಾಗಿನ ಪ್ರೆಸಿಡೆಂಟ್ ಅವ್ರ ಜೊತೆ ಯಾವುದು ಸರ್ಟನ್ ಅಲ್ಲ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು, ಅದನ್ನು ಗಮನದಲ್ಲಿ ಇಟ್ಕೊಂಡಿರಿ. ಅದೇ ರೀತಿ ಎಕನಾಮಿಕ್ ಕ್ಯಾಲೆಂಡರ್ನೇನು ನೋಡೋದಬೇಕಾಗಿಲ್ಲ, ಕ್ವಾರ್ಟರ್ ರಿಸಲ್ಟ್ಸ್ ಆಲ್ರೆಡಿ ಹೇಳಿದೆ. ಅದಾನಿ ಎಂಟರ್ಪ್ರೈಸಸಲ್ಲಿ ಇವತ್ತು ರಿಸಲ್ಟ್ಸ್ ಅಲ್ವಾ, ಅದಾನಿ ಎಂಟರ್ಪ್ರೈಸಸ್ ರಿಸಲ್ಟು ಒಂದು ಸಲ ಇದರಲ್ಲಿ ತೋರಿಸ್ಕೊಂಬರ್ತೀನಿ ನೋಡಿ ನಿಮಗೆ. 9,630%, 9,630% ಚೇಂಜ್ ಆಗಿದೆ ವರ್ಷದಿಂದ ವರ್ಷಕ್ಕೆ ಅಂತ ಹೇಳ್ತಾ ಇದೆ. ಹಿಂಗೆ ಇಷ್ಟೆಲ್ಲ ಲಾಭ ಮಾಡೋಕ್ಕೆ ಸಾಧ್ಯನಾ ಕಂಪ್ನಿ ಅಂತ ನಿಮ್ಗೆ ಅನ್ಸ್ಬೋದು. ಇದು ಏನಕ್ಕೆ ಹಂಗಾಗಿದೆ ಅಂದರೆ, ಒನ್ ಟೈಮ್ ಅವರ ಸ್ಟೇಕ್ ಏನಿತ್ತು ಅದಾನಿ ಎಂಟರ್ಪ್ರೈಸಸಲ್ಲಿ ಅದನ್ನ ಇದಿದೆಯಲ್ಲ, ಅದು ಸಿಂಗಾಪುರ್ದು ಅವ್ರದ್ದು ವಿಲ್ಮಾರ್ ಗ್ರೂಪ್ ಇದೆಯಲ್ಲ ಅದಕ್ಕೆ ಮಾರಿದ್ರು. ಅದು 5,000 ಕೋಟಿ ಏನೋ ಅವರಿಗೆ ಅದರಲ್ಲೇ ಬಂದುಬಿಟ್ಟಿತ್ತು. ಸೊ ನೆಟ್ ಪ್ರಾಫಿಟ್ ಇದರಲ್ಲಿ ಏನು 5,620 ಕೋಟಿ ಅಂತ ಇದ್ದಾರೆ, ಅದರಲ್ಲಿ ಮೆಜಾರಿಟಿ ಅದರಲ್ಲೇ ಬಂದಿದ್ದು. ಹಾಗಾಗಿ 9,630% ಅಂತ ತೋರಿಸ್ತಾ ಇದೆ. ಆದರೆ ಕಂಪ್ನಿ ಅಷ್ಟೊಂದು ಲಾಭ ಮಾಡಿಲ್ಲ. ಹಾಗಾಗಿ ಫೈನ್ ಪ್ರಿಂಟ್ ಕೂಡ ಇಂಪಾರ್ಟೆಂಟ್. 5,000 ಕೋಟಿ ಮಾಡಿದಂದರೆ ಯಾವ ಮೂಲದಿಂದ ಮಾಡ್ತಾ ಇದೆ ಅನ್ನೋದನ್ನ ನೋಡಿದ್ರೆ, ಬರೀ ಅದಾನಿ ವಿಚಾರದಲ್ಲಿ ನಾನು ಹೇಳ್ತಾ ಇಲ್ಲ, ಯಾವುದೇ ಕಂಪ್ನಿ ನಾವು ನೋಡಬೇಕಾದ್ರೆ ಅದು ಕೂಡ ಇಂಪಾರ್ಟೆಂಟ್. JSW ಸ್ಟೀಲಲ್ಲೂ ಕೂಡ 198% ಅಂತ ಬಂದಿದೆ. ನಿಜವಾಗ್ಲೂ 198% ಗ್ರೋತ್ ಬಂದಿರುತ್ತಾ? ಅಲ್ಲೂ ಕೂಡ ಏನೋ ಆ್ಯಕ್ಟಿವಿಟಿ ಆಗಿರಬೇಕು. ನಾನು ಫಾಲೋ ಅಪ್ ಮಾಡಿಲ್ಲ, ಯಾರಾದರೂ ಫಾಲೋ ಅಪ್ ಮಾಡಿದ್ರೆ ನೋಡಿಬಿಟ್ಟು ಕಮೆಂಟ್ ಮಾಡಿ ಬೇರೆಯವ್ರಿಗೂ ಮಾಹಿತಿ ತಿಳಿಸೋಂಗಾಗುತ್ತೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿ 50 ಸ್ಟಾಕ್ಗಳಲ್ಲಿ 14 ಸ್ಟಾಕ್ಗಳು ಪಾಸಿಟಿವ್, 14 ಸ್ಟಾಕ್ಗಳು ನೆಗೆಟಿವ್, 5 ಸ್ಟಾಕ್ಗಳು ನ್ಯೂಟ್ರಲ್ ಗ್ರೋತ್ನ ಕೊಟ್ಟಿದೆ. ಸದ್ಯಕ್ಕೆ ಬಂದಿರೋದ್ರಲ್ಲಿ 50-50 ಗೇಮಿಗೆ ಬಂದಿದೆ. ಆಲ್ಮೋಸ್ಟ್ ಒಂದು 14, 28, 33 ಕಂಪ್ನಿಗಳು, ಇನ್ನೊಂದು 17 ಕಂಪ್ನಿಗಳದ್ದು ರಿಸಲ್ಟ್ ಬರೋದಿದೆ. ಸದ್ಯಕ್ಕೆ 50-50ನಲ್ಲಿ ನಿಂತಿದೆ ರಿಸಲ್ಟ್ಸು. ನೋಡೋಣ ಇದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇನ್ನು ಹೆಚ್ಚಿನದು ಏನೂ ನನಗೆ ಇವತ್ತು ತಿಳಿಸೋಕೆ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಏನೇ ಮಾತಾಡಬೇಕಿತ್ತು ಅದೆಲ್ಲ ಬೆಳಗ್ಗೆ ವೀಡಿಯೋದಲ್ಲಿ ಮಾತಾಡಾಗಿದೆ. ದಯವಿಟ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಇದ್ರ ಜೊತೆಗೆ ವಾಲಟೈಲ್ ಮೂವ್ಮೆಂಟ್ ಬಂದಿದೆ, ಓವರ್ ನೈಟಲ್ಲೇ ಎಲ್ಲ ಒಂದು ಲಾಭ ಬಂದುಬಿಟ್ಟಿದೆ. ಇದನ್ನೇ ಇಟ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ವೀಕಿಗೂ ಹಾಗೆ ಮಾಡ್ತೀನಿ. ಇದರ ಸೈಡ್ ಮೇಲಾಗಿರ್ಬೋದು ಕೆಳಗಾರಾಗಿರ್ಬೋದು ಎರಡು ಕಡೆ ಮಾಡ್ತೀನಿ. ಅಂದರೆ ಸ್ವಲ್ಪ ಮಾರ್ಕೆಟ್ ಏನು ಮಾಡಿದೆ, ಜನವರಿ 1ರಿಂದ ಎಷ್ಟು ಓಡಿಸಿದ್ದೀವಿ ಮಾರ್ಕೆಟ್ನ ಅನ್ನೋದನ್ನು ಕೂಡ ಸ್ವಲ್ಪ ನೋಡಿ. ಯಾಕೆಂದರೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ನಮ್ಮ ಕಡೆ. ಇದು ಟ್ರೇಡಿಂಗ್ ಮೈಂಡ್ಸೆಟ್ಟಲ್ಲಿ ನಾನು ಮೈಂಡ್ಫುಲ್ ಪ್ಲೇಲಿಸ್ಟ್ ಮಾತಾಡ್ತಾ ಇದ್ವಿ. ನಾವು ಯಾವಾಗ ತುಂಬ ಕೇರ್ಫುಲ್ ಆಗಿರಬೇಕು ಗೊತ್ತಾ? ದಿನ ಒಂದೊಂದೇನೋ ಲೂಸಿಂಗ್ ಆಗ್ತಾಯಿದೆ, ಲೂಸಿಂಗ್ ಸ್ಟ್ರೀಕ್ ಆಗ್ತಾಯಿದೆ ಅಂದರೆ ಏನೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ನಾವು ಮಾಡ್ತೀವಿ. ಆವಾಗ ರಿವೆಂಜ್ ಟ್ರೇಡ್ ಮಾಡೋದು ಅದೆಲ್ಲ ಬಿಡಿ, ಬೇರೆ ಥರ. ಆದರೆ ತುಂಬ ಪಾಸಿಟಿವ್ ಟ್ರೇಡ್ ಆಗ್ತಾ ಇರುತ್ತಲ್ಲ, ಪ್ರತಿದಿನ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ, ಆವಾಗ ನಾವು ಹುಷಾರಾಗಿ ಹೋಗಬೇಕು. ಅಥವಾ ಒನ್ ಟೈಮ್ ಏನೋ ಒಂದು ಆಗೋಯ್ತು, ನಾವು ಅಂದ್ಕೊಂಡಿರಲಿಲ್ಲ ಆ ಥರ ಆಗುತ್ತಲ್ಲ, ಇದೇ ಥರ ನೆಕ್ಸ್ಟ್ ಟೈಮ್ ಆಗುತ್ತೆ ಅಂತ ನಾವು ಅಂದ್ಕೋಬಾರ್ದು. ಯಾಕೆಂದರೆ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳು ಸುಮಾರು ಇದರಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಪ್ರೂವ್ ಆಗಬೇಕು. ಅವಾಗ ಏನಾಗಬೇಕು, ಆಯಿತು ವೆಲ್ ಆ್ಯಂಡ್ ಗುಡ್, ನಾನು ಅಂದ್ಕೊಂಡಿರಲಿಲ್ಲ ಆದರೆ ಏನೋ ಒಂದು ಆಗಿದೆ, ಒಳ್ಳೆ ನನಗೆ ಒಂದು ಮಾರ್ಕೆಟ್ ಅವಕಾಶನ ಕೊಡ್ತು, ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಅಂದಾಗ ಅದನ್ನ ನಾನು ಸೇಫ್ ಗಾರ್ಡ್ ಹೇಗೆ ಮಾಡಲಿ, ಅದನ್ನ ಸೇಫ್ ಗಾರ್ಡ್ ಮಾಡ್ಕೊಂಡು ನಾನು ಅದನ್ನ ಇನ್ವೆಸ್ಟ್ ಮಾಡ್ತೀನೋ, ಅದನ್ನ ಮಿಕ್ಕಿನ ನಿಧಾನಕ್ಕೆ ತೊಗೊಂಡು ಹೋಗ್ತೀನೋ. ಈಗ ಏಕೆಂದರೆ ಇದು ಲಾಟ್ರಿ ಗೇಮ್ ಅಲ್ಲ, ಇದನ್ನೇ ಸ್ಟೆಬಿ ಮಾಡಬಾರ್ದು ಅಂತ ಹೇಳ್ತಾ ಇರೋಂಥದ್ದು. ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆಗಬಾರ್ದು ಇದು. ಓಕೆ, ಇಲ್ಲಿ ಹಾಕ್ಬಿಟ್ರೆ ಹಿಂಗೆ ಲಾಟ್ರಿ ಆಗುತ್ತೆ, ಲಾಟ್ರಿ ಥರ ಇವಾಗೇನೋ ಒಂದು 4 ಟಿಕೆಟ್ ತಗೊಂಡು ಇಟ್ಕೊಂಡಿದ್ದೆ, ಸೊ ಲಾಟ್ರಿ ಬಂತು, ಈ ಥರ ನೋಡೋದಲ್ಲ. ಇಲ್ಲಿ ಕನ್ಸಿಸ್ಟೆಂಟಾಗಿ ಒಂದು ಮಾಡುವಂಥ ವಿಧಾನ ಇದೆ. ಅದಕ್ಕೋಸ್ಕರ ಇದನ್ನ ಬಿಸ್ನೆಸ್ ಇನ್ಕಮ್ ಕ್ಯಾಟಗರಿಲಿ ತರಿಸ್ತಾರಲ್ವ ITR 3ನಲ್ಲಿ. ಸೊ ಹಾಗಿದ್ದಾಗ ಒನ್ ಟೈಮ್ ಪ್ರಾಫಿಟ್ಗಳಾದರೆ ಖಂಡಿತ ಖುಷಿ ಪಡಬೇಕು. ನಾನು ಖುಷಿ ಪಡಬಾರ್ದು ಅಂತ ಹೇಳ್ತಾ ಇಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಾಗ. ಆದರೆ ಪ್ರತಿ ಸಲನೂ ಒನ್ ಟೈಮ್ ವಂಡರ್ ಹಿಂದೆನೇ ನಾವು ಹೋಗ್ಬಾರ್ದು. ಅವಾಗ ಏನಾಗ್ತಾ ಹೋಗ್ತೀವಿ, ಅದನ್ನ ಸ್ಪೆಕ್ಯುಲೇಟಿವ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಆ ನಿಟ್ಟಿನಲ್ಲಿ ಹೋಗ್ದಲೇ ಇರಲಿ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಕಮ್ಯುನಿಟಿ ಮೆಂಬರ್ಸ್. ಒಬ್ರಿಗೊಬ್ರು ಎಷ್ಟು ಮಾಹಿತಿನ ಶೇರ್ ಮಾಡ್ತಾ ಇದ್ದೀರಾ, ಎಷ್ಟು ಡೀಟೇಲ್ ಆಗಿ ತಮ್ಮ ಸಮಯನ ಕೊಟ್ಬಿಟ್ಟು ಈ ರೀತಿ ಮಾಡ್ಬೋದು, ಈ ರೀತಿ ಆಗ್ಬೋದು ಅಂತ ಮಾತಾಡ್ಕೊತಾ ಇದ್ವಿ. ಈ ರೀತಿ ಒಬ್ರಿಗೊಬ್ರು ಕಲ್ತಾಗ್ಲೇ, ಒಬ್ಬೊಬ್ರದ್ದು ಡಿಫ್ರೆಂಟ್ ಟ್ರೇಡಿಂಗ್ ಸ್ಟೈಲನ್ನು ನಾವು ನೋಡಿದಾಗ್ಲೇ ಪ್ರತಿಯೊಬ್ಬರಲ್ಲೂ ನಮಗೆ ಗೊತ್ತಿಲ್ಲದ ವಿಚಾರ ಒಂದಿರುತ್ತಲ್ವ. ಸೊ ಪರ್ಸ್ನಲಿ ನೀವು ಏನೇ ಹೇಳ್ಬೋದು, ಯಾಕಂದರೆ ಇವತ್ತು ಬೆಳಗ್ಗೆ ವೀಡಿಯೋಗೆ ಸುಮಾರು ಕಮೆಂಟ್ಸ್ ಮಾಡಿದ್ದೀರಾ, ನೆನ್ನೆ ವೀಡಿಯೋಗೂ ಕಮೆಂಟ್ಸ್ ಮಾಡಿದ್ರೆ ನಾನು ಎಲ್ಲ ಕಮೆಂಟ್ಸ್ನು ನೋಡ್ತಾ ಇರ್ತೀನಿ. ಆದರೆ ನೀವು ಹೇಳೋ ಅಷ್ಟೆಲ್ಲ ಮಟ್ಟಿಗೆ ದಯವಿಟ್ಟು ನನ್ನ ಆ ಥರ ಕರೆಯೋಕೆ ಹೋಗ್ಬಿಡಿ, ಸಂಕೋಚ ಆಗ್ತಾ ಹೋಗುತ್ತೆ. ಯಾಕೆಂದರೆ ಗುರು ಅನ್ನೋ ಪದ ತುಂಬ ತುಂಬ ದೊಡ್ಡದು. ನೀವು ಕೆಲವರು ಆ ಥರ ಕರೆದಾಗ ತುಂಬ ಒಂಥರ ಸಂಕೋಚ ಆಗುತ್ತೆ ನನಗೆ. ಯಾಕೆಂದರೆ ಏನೋ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂಥವ್ರು, ಅಂಥ ಸ್ಥಾನದಲ್ಲಿ ಇದ್ದಂಥವ್ರು ಗುರುಗಳು ಅಂತ ಕರೆಯುವಂಥವ್ರು. ನನ್ನೆಲ್ಲ ಶಿಕ್ಷಕರು ಅನ್ಬೋದೇನೋ, ಅದಕ್ಕೂ ನನಗೆ ಅರ್ಹತೆ ಇದೆಯಲ್ಲೋ ಗೊತ್ತಿಲ್ಲ. ನಾನು ವೀಡಿಯೋ ಮಾಡ್ತಾ ಇರೋದು ನನ್ನ ಉದ್ದೇಶಕ್ಕೋಸ್ಕರನೇ. ನಾನು ವೀಡಿಯೋ ಮಾಡಿದ್ರೆ ನಾನು ಮಾರ್ಕೆಟ್ನ ಟ್ರ್ಯಾಕ್ ಮಾಡ್ತಾ ಇರ್ತೀನಿ, ನಾನು ಅಪ್ಡೇಟೆಡ್ ಆಗಿರ್ತೀನಿ, ನಾನು ನಿಮ್ಮಿಂದ ಒಂದಿಷ್ಟು ಮಾಹಿತಿನ ಕಲ್ತ್ಕೊತೀನಿ, ನೀವು ಕಮೆಂಟ್ ಮಾಡ್ತೀರಾ, ಅದರಿಂದ ಒಂದು ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಸೊ ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊಂಡಿರೋದಕ್ಕೆ ನಾನು ವೀಡಿಯೋ ಮಾಡ್ತೀನಿ ಹೊರತು ನಾನು ಅಪ್ಡೇಟ್ ಕೊಡ್ತೀನಿ ಅಂತ ನಿಮ್ಗೆ ಹೇಳ್ಬೋದು. ಆದರೆ ನಿಮ್ಗೆ ಅಪ್ಡೇಟ್ ಕೊಡೋ ನೆಪದಲ್ಲಿ ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊಂಡಿರ್ತೀನಿ. ಅದೇ ಥರನೇ ನಾನು ಮುಂದುವರಿಯೋಕ್ಕೆ ಪ್ರಯತ್ನ ಪಡ್ತೀನಿ. ಬೆಂಬಲ ಏನೂ ಇಲ್ಲ, ನೀವು ಮಾಡುವಂಥ ಲೈಕು, ನೀವು ಮಾಡುವಂಥ ಕಮೆಂಟ್ಸು, ಇದೇ ನಮಗೆ ಬೆಂಬಲ. ದಯವಿಟ್ಟು ಅದನ್ನ ಏನು ಮಾಡ್ತಾ ಇದ್ದೀರೋ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಅದೇ ನನಗೆ ಒಂದೊಂದು ದಿನ ವೀಡಿಯೋ ಆಗಿರುತ್ತೆ, 9 ಗಂಟೆ ಆಗಿರುತ್ತೆ, ಬೇರೆ ಕೆಲಸ ಮುಗಿಸಿ ವೀಡಿಯೋ ಮಾಡಬೇಕನ್ನೋಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡಿ 5 ನಿಮಿಷದಲ್ಲಿ ಒಂದು 60 ಜನ 100 ಜನ ನೀವು ನೋಡಿದಾಗ, ಇಷ್ಟೊಂದು ಜನ ಕಾಯ್ಕೊಂಡು ಇದ್ರ ವೀಡಿಯೋಗೆ ಅಂತಂದಾಗ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಹೀಗೇನು ಎಲ್ಲದು ನಿಮ್ಮ ಒಂದು ಪ್ರತಿಕ್ರಿಯೆ, ನೀವು ತೋರಿಸುವಂಥ ಬೆಂಬಲದಿಂದನೇ ಆಗ್ತಾ ಇರೋಂಥದ್ದು. ಥ್ಯಾಂಕ್ಸ್ ಅಗೇನ್ ಎಲ್ಲರಿಗೂ. ಸಮಗ್ರವಾಗಿ ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ಒಂದು ಅವಕಾಶ ಬಳಸ್ಕೊಂಡೆ ಅಷ್ಟೇ ಎಲ್ಲರಿಗೂ ಹೇಳೋಕ್ಕೆ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.